ಮೈಸೂರಿಗೆ ಬರುವಂತಹ ರಸ್ತೆಯಲ್ಲಿ ಇಲ್ಲೇ ಮುಂದ್ಗಡೆ ಸ್ಟಾಪ್ ಬಂದು ಹಾರ್ಗೇಟ್ ಅಂತ ಹೇಳ್ತೀವಿ. ಇಲ್ಲಿ ಕಾಣ್ತಾ ಇದ್ದೀರಾ, ಮುಂದೆ ಒಂದು ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ. ಅದರ ಪಕ್ಕದಲ್ಲಿರುವಂತಹ ಒಂದು ಮತ್ಸ್ಯ ಸಂಗ್ರಹಾಲಯ ಅಂತ ನೀವಿಲ್ಲಿ ಕಾಣ್ತಾ ಇದ್ದೀರಾ ವೀಕ್ಷಕರೇ. ಸೊ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಾನು ಕೂಡ ಇವತ್ತು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀನಿ. ಲೋಕರಂಜನ್ ಅಕ್ವಾ ವರ್ಲ್ಡ್ ಅಂತೇಳಿ ನೋಡ್ತಾ ಇದ್ದೀರಾ. ದಸರಾ ಹಬ್ಬದ ಪ್ರಯುಕ್ತ ಮೈಸೂರಿನಲ್ಲಿ ಇವತ್ತು ಮತ್ಸ್ಯ ಸಂಗ್ರಹಾಲಯ ಅಂತ ಏನಿದೆ ಈ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ಬನ್ನಿ, ಇವತ್ತು ಈ ಒಂದು ಸ್ಥಳ ಏನಿದೆ ಇದನ್ನು ನಾನು ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ದಸರಾ ಹಬ್ಬದ ಪ್ರಯುಕ್ತ ಮೈಸೂರಿಗೆ ಎಲ್ಲ ಕಡೆಯಿಂದನೂ ಕೂಡ ಬಂದಿದ್ದಾರೆ ಜನ. ಹಾಗೆ ಮುಂಭಾಗದಲ್ಲಿ ಇಲ್ಲಿ ಕಾಣ್ತಾ ಇದ್ದೀರಾ, ಮತ್ಸ್ಯ ಸಂಗ್ರಹಾಲಯ ಹೇಗಿದೆ ನೋಡಿ. ದೈತ್ಯಾಕಾರದ ಮತ್ಸ್ಯ ಏನಿದೆ ಆ ಮೀನಿನ ಪ್ರತಿಕೃತಿಯನ್ನು ಮುಂಭಾಗದಲ್ಲಿ ದ್ವಾರ ಬಾಗಲಾಗಿ ಮಾಡಿದ್ದಾರೆ. ಇದನ್ನು ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ. ಸೊ ಒಳಗಡೆ ಹೀಗೆ ಎಂಟ್ರಿ ತಗೋಬೇಕು. ಬನ್ನಿ ಮುಂದೆ ಹಾಗೆ ಹೋಗೋಣ. ಅಕ್ವಾ ವರ್ಲ್ಡ್ ಎಷ್ಟು ಸರ್? 250 ಆಗುತ್ತೆ, ಕಡಿಮೆ ಮಾಡ್ತೀವಿ ಸರ್. ಹೌದಾ? ಚೆಕ್ ಮಾಡ್ಕೊಂಡು ನೋಡಿ ಗೆಳೆಯರೆ, 250 ಆಗುತ್ತಂತೆ. ಮೊಬೈಲ್ ಸೆಲ್ಫಿ ಸ್ಟಿಕ್ಕು ಕೂಡ ಸಿಗುತ್ತೆ, ತಗೊಳ್ಳಿ. ಹೌದಾ? ಎಷ್ಟು ಬೈ? ಇದು ಟ್ರೈಪಾಡ್ 550 ಆಗುತ್ತೆ. 550 ಆಗುತ್ತಾ? ಓಕೆ ಓಕೆ. ಗಾಗಲ್ಸ್ಗೆ ಯಾರು ಇಷ್ಟ ಆಗ್ತೀರಾ? ಸೊ ಹಾಂ, ಇರಲಿ 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 ತಗೊಳ್ಳಿ ಬ್ರದರು. ತುಂಬ ಚೆನ್ನಾಗಿದೆ. ಹಾಂ, ಒಳಗಡೆ ಹಾಗೆ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ತಗೊಂಡು ನೀವು 300 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಒಳಗಡೆ ಹೀಗೆ ಬಂದರೆ ಬನ್ನಿ, ಒಳಗಡೆ ಹಾಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಅಕ್ವಾ ವರ್ಲ್ಡ್ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಬನ್ನಿ ಹೋಗೋಣ. ಇಲ್ಲಿ ಒಳಗಡೆ ನೀವು ಬಂದರೆ ಫೋಟೋ ಶೂಟ್ ಕೂಡ ಮಾಡಿಸ್ಕೋಬೋದು. ನೋಡ್ತಾ ಇದ್ದೀರಾ. ಸೊ ಎಷ್ಟು ಚಾರ್ಜ್ ಮಾಡ್ತೀರಾ? ಸ್ಮಾಲ್ ಒನ್ 230 ಸರ್, ಬಿಗ್ ಒನ್ 370, ಸ್ನೋ ಗ್ಲೋಬ್ 1200. ಹೌದಾ? ಓಹೋ, ನೋಡೋರಲ್ಲ, ಒಳಗಡೆ ಮೇಲೆ ನಿಮಗೆ ಗ್ರೀನ್ ಸ್ಕ್ರೀನ್ ಇದೆ. ಹೋದರೆ ಇದೇ ದಾರಿಲಿ ನೀವು ಮೇಲ್ಗಡೆ ಫೋಟೋ ಶೂಟು ಕೂಡ ಮಾಡಿಸ್ಬೋದು. ನಿಮ್ಗೆ ಇಲ್ಲೇ ಪ್ರಿಂಟ್ ತೆಗೆದು ಕೊಡ್ತಾರೆ. ಓಕೆನಾ? ನೋಡ್ರಿ ಇಲ್ಲಿ ಹೇಗಿದೆ. ಅದರ ಬಾಯಿ ನೋಡ್ರಿ. ಇಲ್ಲಿ ನೋಡಿ ಹೇಗಿದೆ. ಯಪ್ಪ, ಕೆಲವೊಂದು ಮೀನುಗಳು ನೋಡ್ತಾ ಇದ್ರೆ ಭಾಳ ಇಷ್ಟ ಆಗ್ತವೆ. ಆದರೆ ಇಲ್ಲೊಂದು ಡಿಫ್ರೆಂಟ್ ಆಗಿದೆ ಕಣ್ರಿ. ಯಪ್ಪ, ಇಲ್ಲಿ ನೋಡ್ರಿ ಅಣ್ಣ ಹೇಗಿದೆ. ವಾವ್, ಬ್ಲ್ಯಾಕ್ ಪಿರಾನ, ವೈಟ್ ಪಿರಾನ ಅಂಥೇಳಿ ಕೆಲವೊಂದು ರೀತಿಯ ಫಿಶ್ಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ ವೀಕ್ಷಕರೇ. ನೋಡಿ ಹೇಗಿದೆ. ವೈಟ್ ಪಿರಾನ, ಬ್ಲ್ಯಾಕ್ ಪಿರಾನ ಫಿಶ್ಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಸುಕರ್ ಮೌತ್ ಕ್ಯಾಟ್ ಫಿಶ್ ನೀವು ಇಲ್ಲಿ ಕಾಣ್ತಾ ಇದ್ದೀರಾ ವೀಕ್ಷಕರೇ. ಇದು ಒನ್ ಟೈಪ್ ಆಫ್ ಫಿಶ್, ಕ್ಯಾಟ್ ಫಿಶ್ ಕಂಡ್ರಿ ಇದು. ನೋಡ್ರಿ ಹೇಗಿದೆ. ಕ್ಯಾಟ್ ಫಿಶ್ನ ಇಲ್ಲಿ ಕಾಣ್ತಾ ಇದ್ದೀರಾ ನೀವು. ಇದು ಬಂದು ಆಲಿಗೇಟರ್ ಫಿಶ್ ಅಂತೇಳಿ ಗೈಸ್. ಹೇಗಿದೆ ಆಲಿಗೇಟರ್ ಫಿಶ್.
ಒಳಗಡೆ ಬಂದರೆ ನೀವು ಇಲ್ಲಿ ಸಮುದ್ರದ ಜಲಚರಗಳನ್ನು ಕಣ್ತುಂಬಿಕೊಳ್ಳುವಂತಹ ಒಂದು ದೃಶ್ಯಗಳನ್ನು ಕಾಣ್ತೀರ ಇಲ್ಲಿ ನೀವು ನೋಡಿ ಗೆಳೆಯರೇ. ಮನೆಯಲ್ಲೆಲ್ಲ ನಿಮ್ಮದೇ ಆದಂತಹ ಒಂದು ಅಕ್ವೇರಿಯಂಗಳಿರ್ತವೆ. ಆದರೆ ಈ ಮೈಸೂರಲ್ಲಿ ಇರುವಂತಹ ಈ ಒಂದು ಮತ್ಸ್ಯ ಸಂಗ್ರಹಾಲಯ ಏನಿದೆ ಇಲ್ಲೂ ಕೂಡ ನೀವು ಭೇಟಿಯನ್ನು ನೀಡಿ. ಇಲ್ಲಿ ನಿಮಗೆ ನೋಡಲಿಕ್ಕೆ ಭಾಳಷ್ಟು ಮೀನುಗಳಿವೆ ವೀಕ್ಷಕರೇ. ಇಲ್ಲಿ ನೋಡ್ರಿ, ಟಿಲಾಪಿಯಾ ಫಿಶ್, ಮಲಬಾರ್ ಸ್ನೇಕ್ ಹೆಡ್, ಹಾಗೆ ಎಲೆಕ್ಟ್ರಿಕ್ ಹೇಲೋ ಸಿಚಿಲ್ಡ್, ರೆಡ್ ಸ್ಪಾಟಿಡ ಸೆವೆರಮ್ ಅಂಥೇಳಿ ಕೆಲವೊಂದು ಮೀನುಗಳನ್ನು ನೀವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ವಾವ್, ಹೇಗಿದೆ ಗೆಳೆಯರೇ, ನೋಡ್ತಾ ಇದ್ದೀರಾ? ಅದ್ಭುತವಾಗಿದೆ ಕಣ್ರಿ. ಒಳ್ಳೆ ದೊಡ್ಡ ದೊಡ್ಡ ಗಾತ್ರದ ಫಿಶ್ಗಳನ್ನ ನೀವು ಇಲ್ಲಿ ಕಾಣ್ತೀರಾ. ಭಾಳಷ್ಟು ಜನ ಭೇಟಿ ಕೊಟ್ಟಿದ್ದಾರೆ ಕಣ್ರಿ. ಒಳಗಡೆ ಹೋಗ್ತಾ ಇದ್ರೆ ಭಾಳಷ್ಟು ಇವೆ. ಇಲ್ಲಿ ನೋಡಿ, ವಾವ್, ನೋಡಿ ಈ ಫಿಶ್ ನನಗೆ ಇಷ್ಟ ಆಯಿತು ಕಣ್ರಿ. ನಿನಗೆ ಇಷ್ಟ ಆಯಿತಾ? ನೋಡಿ ಇವರೆಲ್ಲರಿಗೂ ಇಷ್ಟ ಆಯಿತು ಅಂತೆ. ವಾವ್, ಇಲ್ಲಿ ನೋಡ್ರಿ, ಅಪರೂಪವಾಗಿ ಒಂದು ಬ್ಲೂ ಕಲರ್ ಫಿಶ್ ನೋಡಿದೆ ಇಲ್ಲಿ. ಸೇಮ್ ವಾಲ್ ಕಲರ್ ಏನಿದೆ ಅದೇ ಥರದ ಒಂದು ಫಿಶ್ ಇಲ್ಲಿ ಹೋಗ್ತಾ ಇದೆ ನೋಡಿ. ಹೇಗಿದೆ ಗೆಳೆಯರೇ? ನೋಡ್ರಿ ಮೀನುಗಳು ನೋಡ್ತಾ ಇದ್ರೆ ಭಾಳ ಖುಷಿಯಾಗುತ್ತೆ ಕಣ್ರಿ. ಇಲ್ಲಿ ಲಯನ್ ಫಿಶ್ ಮತ್ತು ವೈಟ್ ಸ್ಪಾಟೆಡ್ ರ್ಯಾಬಿಟ್ ಪೀಸ್ ಅಂಥೇಳಿ ಪ್ರತಿಯೊಂದು ನೋಡಿ ನಿಮಗೆ ಐ ಥಿಂಕ್ ಇದು ತುಂಬ ಇಷ್ಟ ಆಗ್ಬೋದು. ಕಲರ್ ಫಿಶ್ಗಳನ್ನು ಕಾಣ್ತಾ ಇದ್ದೀರಾ ಗೆಳೆಯರೇ. ವಾವ್, ಎಲ್ಲ ಗ್ರೀನ್, ಯೆಲ್ಲೋ, ಪಿಂಕ್, ವೈಟ್ ಎಲ್ಲ ಥರದ ಫಿಶ್ಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಕಣ್ಣು ತುಂಬ್ಕೊಳ್ಳಿ ನೀವೆಲ್ಲ. ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಆವಾಗ ಈ ಒಂದು ಸ್ಥಳಕ್ಕೆ ಖಂಡಿತವಾಗಿಯೂ ಭೇಟಿ ಕೊಡಿ. ನೋಡ್ತಾ ಇದ್ದೀರಲ್ಲ, ಅದ್ಭುತವಾಗಿದೆ ಕಣ್ರಿ, ಅದ್ಭುತವಾಗಿದೆ. ಸೊ ಯಾರ್ಯಾರ ಮನೇಲಿ ಅಕ್ವೇರಿಯಂ ಇಲ್ಲ ನೀವೆಲ್ಲ ಇಲ್ಲೂ ಬಂದ್ಬಿಡ್ರಪ್ಪ. ಯಾರ ಮನೇಲಿ ಅಕ್ವೇರಿಯಂ ಇಲ್ಲ ನೀವೆಲ್ಲ ಇಲ್ಲಿ ಬಂದು ಕಣ್ಣು ತುಂಬ್ಕೊಬಿಡಿ ವೀಕ್ಷಕರೇ. ಅದ್ಭುತ ಕಣ್ರಿ, ಅದ್ಭುತ. ಹಾಗೆ ನೋಡಿ, ವಾವ್, ಫಿಶ್ಗಳಂತೂ ಭಾಳ ನೋಡಲಿಕ್ಕೆ ಮಜಾ ಕೊಡ್ತಾ ಇದ್ದಾವೆ ಗೆಳೆಯರೇ. ನೋಡಿ ಹೇಗಿವೆ, ಏನು ಹೇಳೋದು ಹೇಳಿ. ವಾವ್, ಇಲ್ಲಿ ನೋಡ್ರಪ್ಪ ಒಳಗಡೆ ವೈಟ್ ಫಿಶ್. ನೋಡಿ ಕಣ್ಣು ತುಂಬ್ಕೊಳ್ಳಿ. ಅದ್ಭುತ ಕಣ್ರಿ. ಎಲ್ಲ ಥರದ
ಎಲ್ಲ ಪ್ರಭೇದದ ಫಿಶ್ಗಳನ್ನು ನೀವು ಇಲ್ಲಿ ಕಾಣ್ತೀರಾ. ಅದ್ಭುತವಾಗಿ ಇದನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ. ಸೊ ಈ ಥರ ಒಂದು ಏರ್ಪಾಟ್ ಮಾಡಿ ನಿಮಗೆ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವೆಲ್ಲ ಬಂದು ಟಿಕೆಟನ್ನು ಖರೀದಿ ಮಾಡಿ ಖಂಡಿತವಾಗಿ ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ದಸರಾಗೆ ಬರೋರು. ಒಳಗಡೆ ಬಂದರೆ ನಿಮಗೆ ಇಲ್ಲೊಂದು ಮತ್ಸ್ಯ ಪ್ರಪಂಚ ಸಿಗುತ್ತೆ ಕಣ್ರಿ ನೋಡಲಿಕ್ಕೆ. ಇಲ್ಲೂ ಕೂಡ ಫಿಶ್ಗಳು ಇವೆ ಕಣ್ರಿ. ನಾನು ಅಲ್ಲೇ ಮುಗಿದೋಯ್ತು ಅಂತ ಅಂದ್ಕೊಂಡೆ, ಆದರೆ ಒಳಗಡೆ ಬಂದರೆ ನಿಮಗೆ ನೋಡಲಿಕ್ಕೆ ಇಲ್ಲೂ ಕೂಡ ಫಿಶ್ಗಳು ಸಿಗ್ತವೆ. ಗಾಯ್ಸ್ ಇಲ್ಲಿ ನೋಡಿ, ಮಿರರ್ ಆಫ್ ವಾಟರ್ ಅಂಥೇಳಿ ಒಳಗಡೆ ಇಲ್ಲೊಂದು ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಬರುತ್ತೆ ಕಣ್ರಿ ನಿಮ್ಮನ್ನು. ಅದ್ಭುತವಾಗಿ ಇದನ್ನೆಲ್ಲ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಯಾವುದೋ ಒಂದು ಫಿಲಮಲ್ಲಿ, ಇಂಗ್ಲೀಷ್ ಮೂವಿಲಿ ಈ ಕೆಲವೊಂದು ಡೆಡ್ ಬಾಡಿಗಳನ್ನೆಲ್ಲ ಇಟ್ಟಿದ್ರು ನೋಡಿದ್ದೀರಾ, ಅದೇ ಥರ ಒಂದು ಸಿಸ್ಟಮ್ ಮಾಡಿ ಇಲ್ಲೆಲ್ಲ. ಅಯ್ಯೋ ನನಗೆ ಗೊತ್ತಾಗ್ತಾ ಇಲ್ಲ, ಇಲ್ಲ ಗ್ಲಾಸ್ ಇದೆ ಕಣ್ರಿ. ಒಳ್ಳೆ ಕತೆ. ವಾವ್, ಓ ಶೆಟ್, ನೀವು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತೀರಾ ಯಪ್ಪ. ಇದೇನ್ರಿ ಇದು? ಐ ಥಿಂಕ್ ಜೆಲ್ಲಿ ಫಿಶ್ ಅಂತ ಅನ್ಕೋತೀನಿ. ವಾವ್ ಸರ್, ಇದು ಜೆಲ್ಲಿ ಫಿಶ್ ಅಲ್ಲ? ಓಕೆ, ನಾನೇ ನೋಡಿರಲಿಲ್ಲ. ಜೆಲ್ಲಿ ಫಿಶ್ ಹೇಗಿದೆ ಗಾಯ್ಸ್? ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ವಾವ್, ತುಂಬ ಚೆನ್ನಾಗಿದೆ. ನನಗಂತೂ ಇದೊಂದು ಜೀವಿ ಅಂತ ಅನ್ನಿಸ್ತಾನೆ ಇಲ್ಲ, ಫೀಲ್ ಆಗ್ತಾ ಇಲ್ಲ ಕಣ್ರಿ. ಒಂಥರ ಡಿಫ್ರೆಂಟಾಗಿದೆ ಜೆಲ್ಲಿ ಫಿಶ್. ಅದೇನಪ್ಪ ಕೆಲವು ಹೇಳ್ತಾ ಇದ್ದಾರೆ, ಕಾಲಿಗೆ ಏನಾದರೂ ಹಿಡ್ಕೊತಂದರೆ ಬಿಡೋದಿಲ್ಲ ಅಂತ. ನೋಡಿಯಪ್ಪ ಹೇಗಿದೆ ಜೆಲ್ಲಿ ಫಿಶ್. ಯಪ್ಪ ಅದ್ಭುತವಾಗಿದೆ ಕಣ್ರಿ. ನಿಜಲ್ಲೂ ನೀವು ಗ್ಲಾಸು ಕನ್ಫ್ಯೂಷನ್ ಮಾಡುತ್ತೆ ನಿಮಗೆ. ನೋಡ್ಕೊಂಡು ಬನ್ನಿ. ಇಲ್ಲಿ ನೋಡ್ರಿ, ಎಲ್ಲ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ವಾವ್ ವಾವ್, ಅದ್ಭುತ ಅದ್ಭುತ. ಒಳಗಡೆ ನಿಮ್ಗೆ ಇಲ್ಲಿ ನೋಡಲಿಕ್ಕೆ ಒಂದು ಅದ್ಭುತವಾಗಿರುವಂತಹ ಒಂದು ಸ್ಪೇಸ್ ಇದೆ ಕಣ್ರಿ. ಯಪ್ಪ ವಾವ್, ಈ ಫಿಶ್ ನೋಡ್ರಿ, ಕಲರ್ ನೋಡ್ರಿ, ಅದು ಹೇಗಿದೆ ಇದು ಯಪ್ಪ. ಯಾವುದೋ ಒಂದು ಕಾರ್ಟೂನಲ್ಲಿ ನೋಡಿದ್ದೆ, ಅದೇ ಥರ ಇದೆ. ವಾವ್ ವಾವ್ ವಾವ್. ಬನ್ನಿ ಹಾಗೆ ಮೇಲ್ಗಡೆ ಹೋಗೋಣ. ಐ ಥಿಂಕ್ ಇನ್ನೂ ಸ್ವಲ್ಪ ಮೇಲ್ಗಡೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ತೋರಿಸ್ತೀನಿ ಬನ್ನಿ. ನೋಡಿದ್ರು ಮುಗಿತಾ ಇಲ್ಲ ಕಣ್ರಿ. ರೇರೆಸ್ಟ್ ಫಿಶ್ ನೋಡಿ, ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ. ಇಲ್ಲಿ ನೋಡಿ ಹೇಗಿದೆ ಬ್ಲ್ಯಾಕ್ ಫಿಶ್, ಡಿಫ್ರೆಂಟಾಗಿದೆ ಕಣ್ರಿ. ಹೇಗಿದೆ ಗೆಳೆಯರೇ? ನೋಡಿ, ಇದ್ರ ಒಳಗಡೆನೆ ಮೀನಿದೆ ಕಣ್ರಿ. ನಾನು ಇಲ್ಲ ಅಂತ ಅಂದ್ಕೊಂಡಿದ್ದೆ, ಇದ್ರ ಒಳಗಡೆನೆ ಮೀನು ನೋಡಲಿಕ್ಕೆ ನಿಮಗೆ ಸಿಗುತ್ತೆ. ಟೈಟಾನಿಕ್ ಹಡಗು ಏನಿದೆ ಆ ಒಂದು ಮಾದರಿಯಲ್ಲಿ ಇದನ್ನು ಮಾಡಿದ್ದಾರೆ. ಒಳಗಡೆ ಫಿಶ್ಗಳು ಕೂಡ ಇದೆ. ಹಾಗೆ ಎಲ್ಲ ನೋಡಾದ್ಮೇಲೆ ನಾವು ಹೀಗೆ ಮುಂದೆ ನೋಡಿಕೊಂಡು ಕೆಳಗಡೆ ಹೋಗಬೇಕು. ಬನ್ನಿ ಹೀಗೆ ಮುಂದೆ ಹೋಗೋಣ.
ನೋಡ್ರಿ ಗೆಳೆಯರೆ, ಐ ಥಿಂಕ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಮುಗೀತು ಅಂತ ಅಂದ್ಕೊಂಡಿದ್ದೀನಿ.